ಇಲ್ಲಿಗಲ್ ಬಿಲ್ಡಿಂಗ್ ಡೆಮೊಲಿಷನ್ಸ್ ಗೈಡ್ಲೈನ್ಸ್ ಅಂತ GBA ಹೊಸದಾಗಿ ಬಿಡ್ತಾ ಇದೆ. ಇದ್ರ ಪ್ರಕಾರ ಏನು ಅಂದರೆ, ನೀವು ಇನ್ಮೇಲಿಂದ ಬುನಾದಿ ಹಾಕೋದಕ್ಕೂ ಪರ್ಮಿಷನ್ ತಗೊಂಡು ಅಡಿಪಾಯ ಹಾಕಬೇಕಾಗುತ್ತೆ. ಇದರಲ್ಲಿ ಫಸ್ಟು ಡೆಮೊಲಿಷನ್ ಆರ್ಡರ್ನ ಇಶ್ಯೂ ಮಾಡಲೇಬೇಕು. ಯಾವುದಾದ್ರೂ ಬಿಲ್ಡಿಂಗು ಇಲ್ಲಿಗಲ್ ಆಗಿ ಕನ್ಸ್ಟ್ರಕ್ಟ್ ಆಗಿದ್ದರೆ, ವಿತೌಟ್ ಯಾವುದೇ ಒಂದು ಪ್ಲ್ಯಾನ್ ಅಪ್ರೂವಲ್ ಇಲ್ಲದೆ ಕನ್ಸ್ಟ್ರಕ್ಟ್ ಆಗಿದ್ದು, ಜಾಸ್ತಿ ಫ್ಲೋರ್ಸ್ ಕಟ್ಟಿದರೆ ಅಥಾರಿಟಿ ಅದಕ್ಕೆ ಡೆಮೊಲಿಷನ್ ಆರ್ಡರ್ನ ಕೊಡಲೇಬೇಕು. ಮತ್ತು ನಿಮ್ಮ ಕರ್ತವ್ಯನ ನೀವು ನಿಭಾಯಿಸಿ ಅಂತ ಹೊಸದಾಗಿ GBA ಅಧಿಕಾರಿಗಳಿಗೆ ಹೊಸ ಗೈಡ್ಲೈನ್ಸ್ನ ಇಶ್ಯೂ ಮಾಡಿದ್ದಾರೆ. ಆ್ಯಕ್ಷನ್ ಅಗೇನ್ಸ್ಟ್ ಅಫಿಷಿಯಲ್ಸ್ ಫರ್ ಡೇ. ಏನಾದರೂ ಒಂದು ವೇಳೆ ಅಫಿಷಿಯಲ್ಸು, ಗೌರ್ಮೆಂಟ್ ಅಧಿಕಾರಿಗಳು ಈ ಒಂದು ಬಿಲ್ಡಿಂಗ್ಸ್ನ ಡೆಮೊಲಿಷ್ ಮಾಡೋದನ್ನು ಪ್ರಿಸ್ಕ್ರೈಬ್ ಟೈಮ್ ಏನು ಕೊಟ್ಟಿರ್ತಾರೆ ಅವರು ಅಷ್ಟರಲ್ಲಿ ಈ ಬಿಲ್ಡಿಂಗ್ ಡೆಮೊಲಿಷನ್ಸ್ ಆಗಬೇಕು. ಇಲ್ಲ ಅಂದರೆ ಅವ್ರ ವಿರುದ್ಧ ಆ್ಯಕ್ಷನ್ ತಾಳ್ತೀವಿ, ಆಫೀಸರ್ಸ್ ವಿರುದ್ಧ ಅಂತ ಹೇಳ್ತಾ ಇದ್ದಾರೆ. ಈ ಥರ ಡೆಮೊಲಿಷನ್ಗೆ ಬಂದಿರೋಂಥ ಮನೆಗಳಾಗಿರ್ಬೋದು, ಸೇಲ್ ಬಿಲ್ಡಿಂಗ್ಗಳಾಗಿರೋದು, ಇಂಥ ಒಂದಕ್ಕೆ ಯಾವುದೇ ಥರದ ಕೋರ್ಟ್ ಸ್ಟೇ ಸಿಗದೇ ಇಲ್ಲದಿರೋ ಥರ ನೋಡ್ಕೋಬೇಕು. ಅಥಾರಿಟೀಸು ಇದನ್ನ ಎನ್ಶೋರ್ ಮಾಡಬೇಕು. ಈ ಥರ ಅನ್ಅಥರೈಸ್ ಬಿಲ್ಡಿಂಗು ಡೆಮೊಲಿಷನ್ನು ಯಾವುದೇ ನೆಸೆಸರಿ ಕೋರ್ಟ್ ಸ್ಟೇ ಮೂಲಕ ನಿಲ್ಲದಾಗಲಿ ಏನೂ ಆಗದೆ ಇರೋ ಥರ ನೋಡಿಕೊಂಡು ಕ್ಲೀನಾಗಿ ಡೆಮೊಲಿಷ್ ಮಾಡಿಬಿಡಿ ಅಂತ ಆರ್ಡರ್ಸ್ಗಳನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಡೆಮೊಲಿಷನ್ ವಿತಿನ್ 130 days. ಏನಾದರೂ ಇಲ್ಲಿಗಲ್ ಕಂಪ್ಲೇಂಟ್ಸು, ಇಲ್ಲಿಗಲ್ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಕಂಪ್ಲೇಂಟ್ಸ್ ಬಂದಾಗ ವಿತಿನ್ 130 days ಆ ಬಿಲ್ಡಿಂಗು ಡೆಮೊಲಿಷನ್ ಪ್ರೋಸೆಸ್ ಆಗಿಬಿಡಬೇಕು. ಇಲ್ಲ ಅಂದರೆ ಅಧಿಕಾರಿಗಳ ವಿರುದ್ಧ ಆ್ಯಕ್ಷನ್ಸ್ ತಾಳ್ತೀವಿ ಅಂತ ಹೇಳಿದ್ದಾರೆ. ಒಂದು ಸರಿ ಕಂಪ್ಲೇಂಟು ರಿಸೀವ್ ಆದಮೇಲೆ EDTP ಎಕ್ಸಿಕ್ಯೂಟಿವ್ ಡೆವಲಪ್ಮೆಂಟ್ ಆ್ಯಂಡ್ ಟೌನ್ ಪ್ಲ್ಯಾನಿಂಗ್ ಅವರು ಆ ಒಂದು ಆಫೀಸರು ಜಾಗಗೆ ವಿಸಿಟ್ ಮಾಡಿ ಕಂಡೀಷನ್ನ ಇನ್ಸ್ಪೆಕ್ಟ್ ಮಾಡಿ ಅದ್ರ ಒಂದು ಮಜರ್ ಅಥವಾ ರಿಪೋರ್ಟ್ನ ಸಬ್ಮಿಟ್ ಮಾಡಬೇಕು. ಆ ಬಿಲ್ಡಿಂಗ್ದು ಏನು ಸಿಚುವೇಶನ್ ಇದೆ ಇಲ್ಲಿಗಲ್ಲ ಅಂತ ಸಬ್ಮಿಟ್ ಮಾಡಾದಮೇಲೆ ನೆಕ್ಸ್ಟ್ ಡೆಮೊಲಿಷನ್ ಪ್ರೋಸೆಸ್ಗಳು ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಹೇಳಿದ್ನಲ್ಲ ಅವು 15 ದಿನದ ಮಹಾಜರ್ ಅಂದರೆ ಸ್ಪಾಟ್ಗೆ ಹೋಗಿ ಇನ್ಸ್ಪೆಕ್ಟ್ ಮಾಡೋದನ್ನ ಮಹಾಜರ್ ಅಂತಾರೆ ಹಿಂದಿಲಿ. ಅದನ್ನು ಮಹಾಜರ್ ಆದಮೇಲೆ 15 ದಿನದ್ದು ಜಾಯಿಂಟ್ ಕಮಿಷನರು GBAಗೆ ಡೆಮೋಷನಲ್ ಅಪ್ರೂವಲ್ನ ಕೊಡಬೇಕು. ಮಹಾಜರಾಗಿ 15 ದಿನದೊಳಗಡೆ, 15 ದಿನವೂ ಅಲ್ಲ, ಒಂದು ಸರಿ ಅವ್ರ ಕಡೆಯಿಂದ ಅಪ್ರೂವಲ್ ಸಿಕ್ಕಾದ್ಮೇಲೆ ಡೆಮೊಲಿಷನ್ನು ಆಗೇ ಆಗುತ್ತೆ GBA ಅಥಾರಿಟಿಯಿಂದ. ಈ ಒಂದು GBA ಗೈಡ್ಲೈನ್ಸ್ನ ಸೋರ್ಸು ನನ್ನ ವಾಟ್ಸಾಪ್ ಚಾನಲಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲೋಗಿ ಆ ಸೋರ್ಸ್ನ ಚೆಕ್ ಮಾಡ್ಕೋಬೋದು. ಇದು 100% ಅಥೆಂಟಿಕ್ ನ್ಯೂಸು. ಫಸ್ಟ್ ಏನು ಮಾಡ್ತಾರೆ, ಡೆಮೊಲಿಷನ್ ಆರ್ಡರು ಇಶ್ಯೂ ಆಗುತ್ತೆ ಬಿಲ್ಡಿಂಗ್ಸ್ಗೆ. ಏನಾದರೂ ವೈಲೇಟ್ ಆಗಿದ್ರೆ ಕರೆಕ್ಟದು ಆ್ಯಕ್ಷನ್ ತಾಳ್ತಾರೆ. ಅಫಿಷಿಯಲ್ಸು ಡಿಲೇ ಮಾಡಿದ್ರೆ ಅಫಿಷಿಯಲ್ಸ್ ಮೇಲೂ ಆ್ಯಕ್ಷನ್ ತಾಳ್ತಾರೆ. ಏನಾದರೂ ಅನ್ನೆಸೆಸರಿ ಕೋರ್ಟ್ ಸ್ಟೇ ತರೋದು, ಈ ಥರದಕ್ಕೆಲ್ಲದಕ್ಕೂ ಅವಕಾಶ ಇಲ್ದಂಗೆ ನೋಡ್ಕೊಳ್ತಾರೆ ಅಧಿಕಾರಿಗಳೇ. ನೋಡ್ಕೊಳ್ಳೇಬೇಕು ಅಂತ ಈ ಒಂದು ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಇಲ್ಲಿಗಲ್ ಕನ್ಸ್ಟ್ರಕ್ಟ್ ಆಗಿರೋದಕ್ಕೆ ಕಂಪ್ಲೇಂಟ್ ಬಂದ 130 ದಿನದ ಒಳಗಡೆನೆ ಡೆಮೊಲಿಷನ್ ಆರ್ಡರ್ ಬರಬೇಕು. ಅಲ್ಲಿಗೆ EDTP ಆಫೀಸರ್ ಹೋಗಿ ಮಹಾಜರ್ ಮಾಡಬೇಕು. ಮಹಾಜರ್ ಆದಮೇಲೆ 15 ದಿನದೊಳಗಡೆ ಜಾಯಿಂಟ್ ಕಮಿಷನರು ಅದಕ್ಕೆ ಡೆಮೊಲಿಷನ್ ಆರ್ಡರ್ನ ಇಶ್ಯೂ ಮಾಡಬೇಕು. GBAದು ಡೆಮೊಲಿಷನ್ ಬಂದಾದಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ಅದನ್ನು ಡೆಮೊಲಿಷ್ ಮಾಡ್ತಾರೆ. GBA ಅಧಿಕಾರಿ, GBA ಒಳಗಡೆ ಬರೋ ಅಂಥದ್ದಕ್ಕೆ ಈ ಒಂದು ನೋಟಿಫಿಕೇಶನ್ ಇಶ್ಯೂ ಮಾಡಿದ್ದಾರೆ. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅನಿಸುತ್ತೆ. ನನ್ನ ಸೋರ್ಸು ವಾಟ್ಸಾಪ್ ಚಾನಲಲ್ಲಿರುತ್ತೆ, ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಚೆಕ್ ಮಾಡಿ. ಈ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.